ಓಕೆ, ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ ಆತ್ಮೀಯರೇ. ನಾವಿವತ್ತು ಬಂದಿದ್ದೀವಿ ಹರಿಹರ ತಾಲೂಕು ಗುಡ್ದೇಳೆ ಗ್ರಾಮಕ್ಕೆ. ಏನಪ್ಪ ವಿಶೇಷ ಅಂದರೆ, ಬಹುತೇಕ ಈಗ ಎಲ್ಲೆಡೆ ನಾಟಿ ಸೀಸನ್ ಪ್ರಾರಂಭವಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಭದ್ರಾ ಹಂಗಾಮಿನ ನೀರು ಈ ಭಾಗಕ್ಕೆ ಹರಿದು ಬರ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ದೇವರಬೆಳಕೆರೆ ಅಚ್ಚುಕಟ್ಟು ಪ್ರದೇಶ ಮತ್ತು ಸ್ವತಃ ಏನು ಬೋರ್ವೆಲ್ ಇದ್ದಾರೆ ಅವರು ಆಲ್ರೆಡಿ ನಾಟಿಗೆ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದು ಎಲ್ಲರೂ ಈಗ ನಾಟಿ ಮಾಡ್ತಾಯಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ, ನಾಟಿ ಎಲ್ಲರೂ ಎಲ್ಲ ಕಡೆಗೂ ಮಾಡ್ತಾರೆ, ಅದು ಸರ್ವೇ ಸಾಮಾನ್ಯ. ಆದರೆ ಹರಿಹರ ತಾಲೂಕು ಗುಡ್ದೇಳೆ ಗ್ರಾಮದಲ್ಲಿ ಇಲ್ಲಿನ ಒಂದು ಗ್ರಾಮಸ್ಥರು ಭಾಳ ವಿಶೇಷವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಏನಪ್ಪ ಅಂತಂದರೆ, ಇವತ್ತು 1 ಎಕರೆ ಜಮೀನಿಗೆ ನಾಟಿ ಮಾಡ್ಬೇಕಂದ್ರೆ ನೀರು ಕೊಡಬೇಕು, ಸಪ್ರೇಟ್ ಅದನ್ನ 20 ದಿವಸಗಳ ಕಾಲ ಅಗೇನ ರೆಡಿ ಮಾಡಬೇಕು. ಅದಾದಮೇಲೆ ಮತ್ತೆ ತಗೊಂಬಂದ್ಬಿಟ್ಟು ನಾಟಿ ಮಾಡಬೇಕು. ಈ ಎಲ್ಲ ವ್ಯವಸ್ಥೆಯೊಳಗೆ ಇಲ್ಲಿ ಡ್ರಮ್ ಸೀಡ್ಸ್ ಪದ್ಧತಿಯನ್ನು ಹರಿಹರ ತಾಲೂಕು ಗುಡ್ದೇಳೆ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಪ್ರಯತ್ನ ಮಾಡಿದ್ದಾರೆ. ಏನಪ್ಪ ಅಂದರೆ, ಇದರಿಂದ ಏನು ಬೆನಿಫಿಟ್ಟಪ್ಪ ಅಂತಂದರೆ ಸಮಯಾವಕಾಶ ಉಳಿಯುತ್ತೆ. ಆಮೇಲೆ ಸಪ್ರೇಟ್ ನಾಟಿ ಮಾಡ್ತಕ್ಕಂಥ ವಿಶೇಷ ಅಲ್ಲ, ನೇರವಾಗಿ ಈ ಭತ್ತದ ಬೀಜಗಳನ್ನು ಒಂದು ನೇರವಾಗಿ ನಾಟಿ ಮಾಡ್ತಕ್ಕಂಥ ಒಂದು ಪದ್ಧತಿ. ಇದರಿಂದ ಸಮಯಾವಕಾಶ ಉಳಿಯುತ್ತೆ, ದುಡ್ಡು ಉಳಿತತೆ, ಕೆಲಸಗಾರಗಳು ಭಾಳ ಕಡಿಮೆ. ಯಾಕಂದರೆ ರೈತ ಏನೇ ಬಂಡವಾಳ ಹಾಕಿದ್ರು ಅದನ್ನು ಕಳೆ ತೆಗೆದು ಕೊಯ್ಕೆನ ಅಷ್ಟೊತ್ತಿಗೆ ಭಾಳ ಕಷ್ಟ. ಇವತ್ತಿನ ಮಾರ್ಕೆಟ್ ದರ ಸಿಗೋದು ಕಷ್ಟ ಐತಿ. ರೈತರಿಗೆ ಒಟ್ಟಾರೆ ಯಾವ ರೀತಿಯೂ ನೆಮ್ಮದಿ ಇಲ್ಲ. ಈ ಒಂದು ಸಂದರ್ಭದೊಳಗೆ ಏನಪ್ಪ ಅಂದರೆ ವಿಶೇಷವಾದ ಪ್ರಯತ್ನ ಇದು. ಡ್ರಮ್ ಸೀಡ್ಸ್ ಪದ್ಧತಿಯಿಂದ ರೈತರಿಗೆ 4-5 ನಮೂನಿ ಒಂದು ಪ್ರಾಫಿಟ್ ಇದೆ. ಸಮಯಾವಕಾಶ ಉಳಿತತಿ, ಟೈಮ್ ಉಳಿತತಿ, ಆಮೇಲೆ ಕೆಲಸಗಾರಗಳು ಕಮ್ಮಿ. ಒಂದು ದಿವಸಕ್ಕೆ 4-5 ಎಕರೆ ಮಾಡ್ಬೋದು ಈ ಡ್ರಮ್ ಸೀಡ್ಸ್ ಪದ್ಧತಿಯಿಂದ. ನಾರ್ಮಲಾಗಿ ಮಾಡೋದಾದರೆ 1 ಎಕರೆ 2 ಎಕರೆ ನಾಟಿ ಬೆಳೆಸಿ 10-15 ಜನ ಬರಬೇಕು. ಅವ್ರು ಬರಲಿಲ್ಲ ಅಂದರೆ ಕೆಲಸ ಮತ್ತೆ ಮುಂದೆ ಹೋಗ್ತೈತಿ. ಇದರಿಂದ ರೈತರಿಗೆ ಸರ್ವೇ ಸಾಮಾನ್ಯವಾಗಿ ತೊಂದರೆ. ಇವೆಲ್ಲವುಗಳ ಒಂದು ಸಮಸ್ಯೆಯಿಂದ ಪಾರಾಗಲಿಕ್ಕೆ ಡ್ರಮ್ ಸೀಡ್ಸ್ ಪದ್ಧತಿ ತುಂಬ ಅನುಕೂಲಕರವಾಗಿದೆ. ಇದನ್ನು ಈ ಹರಿಹರ ತಾಲೂಕು ಗುಡ್ದೇಳೆ ಗ್ರಾಮದಲ್ಲಿ ಒಂದು ಪ್ರಯತ್ನ ಮಾಡಿದ್ದಾರೆ. ಆ ಡ್ರಮ್ ಸೀಡ್ಸ್ ಪದ್ಧತಿಯನ್ನು ಮಾಡಿರ್ತಕ್ಕಂಥ ರೈತರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತಾಡಿಸ್ಬಿಟ್ಟು ಅವ್ರನ್ನ ಏನು ಲಾಭ, ಇದನ್ನು ಮಾಡೋದ್ರಿಂದ ಒಳ್ಳೆಯದ ಕೆಟ್ಟದ್ದ ಎಲ್ಲ ರೀತಿಯಿಂದ ಒಂದು ಮಾಹಿತಿನ ಪಡ್ಕೊಳ್ಳೋಣ. ಬನ್ನಿ, ಕಟ್ ಮಾಡಿ ಅಣ್ಣ. ನಿಮ್ಮ ಹೆಸರು? GC ಮಾಲ್ತೇಶ್ ಅಂತೇಳಿ, ಗುಳದಹಳ್ಳಿ. ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥನು. ರಾಜಕೀಯ ರಂಗದಲ್ಲಿ ನಾವು ಬಂದಿದ್ದೇವೆ, ಸಮಾಜ ಸೇವೆಯಲ್ಲಿ ಬಂದೇವೆ. ಕೃಷಿ ಅಂದರೆ ಭಾಳ ಅಚ್ಚುಮೆಚ್ಚು ನಮಗೆ. ವಿಶ್ವದಲ್ಲಿ ಇವತ್ತು ಭಾರತ ದೇಶ 70% ಕೃಷಿಯನ್ನು ಹೊಂದಿರತಕ್ಕಂಥ ದೇಶ. ಇವತ್ತು ಈ ದೇಶದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಇವತ್ತು ಹಲವಾರು ರೀತಿಯ ಸಮಸ್ಯೆಗಳು ಉದ್ಭವಗೊಂಡಿವೆ. ಅದರಲ್ಲಿ ಮುಖ್ಯವಾಗಿ ಅಂತಂದರೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಸಮಸ್ಯೆ, ಅಂದರೆ ಕೂಲಿಯರ ಸಮಸ್ಯೆ ತುಂಬ ಉದ್ಭವಿಸಿದೆ. ಹೌದೌದು. ಇವತ್ತು ಫರ್ ಡೇ ಅಣ್ಣ ಒಬ್ಬ ಕೆಲಸಗಾರ ಬಂದ, ಇವತ್ತು ನಿಮ್ಮ ಜಮೀನಿಗೆ ಬಂದ, ಎಷ್ಟು ಅಮೌಂಟ್ ಕೇಳ್ತಾನೆ ಅವನು? ಇವತ್ತು 350ರಿಂದ 400 ರೂಪಾಯಿ ಫರ್ ಡೇ ಕೂಲಿ ಇದೆ. ಕೆಲವು ಕಡೆ ಎಲ್ಲ ಇವತ್ತು ನಗರ ಪ್ರದೇಶಗಳ ಹತ್ತಿರ ಇರ್ತಕ್ಕಂಥ ರೈತಾಪಿ ಜನರಲ್ಲಿ ಇವತ್ತು 500 ರೂಪಾಯಿ ಕೂಲಿ ಕೊಡ್ತೇವೆ ಅಂತಕ್ಕಂಥ ಸಹ ಮಾತನ್ನು ನಾವು ಕೇಳಿದ್ದೇವೆ. ಬಂದ್ರೂ ಅದು ಕೆಲಸ ಪರ್ಫೆಕ್ಟ್ ಆಗಲ್ಲ. ಮತ್ತು ನಾಳೆ ಹೌದೌದು 2-3 ತಾಸು ಕೆಲಸ ಮಾಡ್ತಾರೆ. ಒಬ್ಬರಿಗೆ 500 ರೂಪಾಯಿ ನಾವು ಕೂಲಿ ಕೊಡ್ತಾ ಇದ್ದೇವೆ ಅಂತ ಸಹ ಮಾತಾಡಿದ್ದಾರೆ. ಆ ವಿಚಾರವನ್ನು ಸಹ ಕೇಳಿದ್ದೇವೆ. ಸರಿ ಅಣ್ಣ, ಈಗ ಡ್ರಮ್ ಸೀಡ್ಸ್ ಪದ್ಧತಿಯನ್ನು ನೀವು ಜಾರಿ ತಂದಿದ್ದೀರಿ. ಇದರಿಂದ ನಮ್ಮ ರೈತ ಬಾಂಧವರಿಗೆ ಏನು ಲಾಭ ಐತಿ, ಇದರಿಂದ ಯಾವ ರೀತಿ ಪ್ರಾಫಿಟ್ ಇದೆ ಅನ್ನೋದು ಒಂದು ಮಾಹಿತಿ ಬೇಕೀಗ ನಮ್ಮ ರೈತರಿಗೆ ನೀವು ತಿಳಿಸ್ಕೊಡ್ರಿ. ಇವತ್ತು ಈ ಡ್ರಮ್ ಸೀಡರ್ ಪದ್ಧತಿ ಇದೆಯಲ್ಲ, ಇವತ್ತು ನಾವು ನಾಟಿಯಲ್ಲಿ ಪ್ರಪ್ರಥಮವಾಗಿ ನಾಟಿ ಮಾಡ್ಬೇಕಪ್ಪ ಅಂತಂದರೆ 1 ಎಕರೆ ಇರ್ತಕ್ಕಂಥ ರೈತನಾಗಿರ್ಬೋದು, 100 ಎಕರೆ ಇರ್ತಕ್ಕಂಥ ರೈತನಾಗಿರ್ಬೋದು, ಮೊದಲ ಬಾರಿಗೆ ನಾಟಿ ಮಾಡ್ಬೇಕಪ್ಪ ಅಂತಂದರೆ ಬೀಜವನ್ನು ಸಸಿ ಮಡಿಯಾಗಿ ಮಾಡ್ಕೊಳ್ತಿದ್ವಿ. ಫಸ್ಟಿಗೆ ಸಸಿ ಮಡಿ ಮಾಡ್ಕೊಳ್ತಕ್ಕಂಥ ಪದ್ಧತಿಯಲ್ಲಿ 1 ಎಕರೆಗೆ 30 kg ಬೀಜವನ್ನು ಚೆಲ್ತಿದ್ವಿ. 1 ಎಕರೆಗೆ 30 kg ಬೀಜವನ್ನು ಚೆಲ್ತಿದ್ವಿ. ಆಮೇಲೆ ಆ ಬೀಜವನ್ನು ಚೆಲ್ಲಿದ 30 ದಿನಗಳ ಆ ಸಸಿ ಮಡಿಯನ್ನು ಆರೈಕೆ ಮಾಡ್ತಾ ಇದ್ವಿ. ಅದಕ್ಕೆ ಕೀಟನಾಶಕ ಆಗಿರ್ಬೋದು, ರೋಗನಾಶಕ ಆಗಿರ್ಬೋದು, ಡೆವಲಪ್ಮೆಂಟ್ಗೆ ಅಂತಕ್ಕಂಥ ಔಷಧಿಗಳನ್ನಾಗಿರ್ಬೋದು ಬಳಕೆ ಮಾಡ್ತಾ ಇದ್ವಿ. ಈ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡಿರೋದ್ರಿಂದ ಸಸಿ ಮಡಿಯ ಪದ್ಧತಿ ರೈತರಿಗೆ ಜೀರೋ ಟೆನ್ಷನ್ ಆಗಿದೆ. ಟೈಮ್ ಉಳಿತದೆ, ಟೈಮ್ ಸೇವ್ ಆಗಿದೆ. ಓಕೆ, ರೈಟ್. ಇದರಿಂದ ಆಮೇಲೆ ಒಂದು ದಿವಸಕ್ಕೆ ಫರ್ ಡೇ ಎಷ್ಟು ಎಕರೆ ನೀವು ನಾಟಿ ಮಾಡ್ಬೋದು? ನಾವು 2 ಡ್ರಮ್ ಸೀಡರ್ನ ಇಟ್ಕೊಂಡ್ವಿ ಅಂತಂದರೆ ಒಂದೇ ಹತ್ತಲ್ಲೇ 8 ಎಕರೆ ಇದ್ರೂ ಕೂಡ ಸಂಪೂರ್ಣ ಅದನ್ನು ನಾಟಿ ಮಾಡ್ಬೋದು. ಒಂದು ದಿವಸಕ್ಕೆ 8 ಎಕರೆ? ಒಂದು ದಿವಸಕ್ಕೆ 8 ಎಕರೆ ಬೇಕಣ್ಣ ಡ್ರಮ್ ಸೀಡ್ಸಿಗೆ? 4 ಜನ ಲೇಬರ್ ಇದ್ರೆ ಸಾಕು 8 ಎಕರೆ ಡ್ರಮ್ ಸೀಡರ್ ನಾಟಿ ವ್ಯವಸ್ಥೆ ಮಾಡ್ಕೋಬಹುದು. 4 ಜನ ಇದ್ರೆ 8 ಎಕರೆ ಮಾಡ್ಬೋದು. 8 ಎಕರೆ ಮಾಡ್ಬೋದು. ನಿಮಗೆ ಇಲ್ಲಿ ಲೇಬರ್ ಕೆಲಸ ಒಂದು ಟೆನ್ಷನ್ ಇಲ್ಲ, ಸೇವ್ ಆಗುತ್ತೆ. ಅರ್ಧ ಟೆನ್ಷನ್ ಇಲ್ಲ, ಲೇಬರ್ದು ಜೀರೋ ಟೆನ್ಷನ್ ಆಗುತ್ತೆ ನಮಗೆ. ಆಮೇಲೆ ಆಗಿ ಮಾಡಿದ್ದು ಜೀರೋ ಟೆನ್ಷನ್ ಆಗುತ್ತೆ. ಆಮೇಲೆ ಇದು ರೊಳ್ಳಿ ಮಾಮೂಲಿ ಗದ್ದೆಯನ್ನು ಅದ ಮಾಡ್ತಿರಲ್ಲ, ಆ ಥರ ಮಾಡಲೇಬೇಕಾದ್ರೆ ರೊಳ್ಳಿ ಪದ್ಧತಿ ಏನಿದೆಯಲ್ಲ, ಮಾಮೂಲಿ ನಾಟಿಗೆ ಏನು ಮಾಡ್ತವಲ್ಲ ಅದೇ ರೀತಿ ರೊಳ್ಳಿ ಪದ್ಧತಿ. ರೊಳ್ಳಿ ಮಾಡ್ಕೊಂಡು ಬದ ಹಾಕ್ಕೊಂಡು ಗೋರ್ ಹೊಡ್ಕೊಂಡು
ಎಲ್ಲ ಕ್ಲೀನಾಗಿ ಲೆವೆಲ್ ಮಾಡ್ಕೊಂಡು ಒಂದಿನ ಮುಂಚಿತವಾಗಿ ಇರ್ತಕ್ಕಂಥ ಗದ್ದೆಯಲ್ಲಿರ್ತಕ್ಕಂಥ ನೀರನ್ನು ಸಂಪೂರ್ಣವಾಗಿ ತೆಗೆದು ಮಾರನೇ ದಿನ ಈ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತೀವಿ. ಮಾಡ್ಬೋದು. ಅಂದರೆ ಈ ಡ್ರಮ್ ಸೀಡ್ಸ್ ಪದ್ಧತಿ ಅಂತ ನಿಮಗೆ ಯಾವುದೇ ಕಾಲಾವಕಾಶ ಆಗಿರ್ಬೋದು, ಕೆಲಸಗಾರರಾಗಿರ್ಬೋದು, ಸಮಯಾವಕಾಶ ಪ್ರತಿಯೊಂದು ನಿಮ್ಗೆ ಅನುಕೂಲ ಆಗ್ತದೆ. ಅನುಕೂಲ ಅನ್ನೋದಕ್ಕಿಂತ ರೈತರಿಗೆ 0% ಟೆನ್ಷನ್ನು, ಜೀರೋ ಟೆನ್ಷನ್, ಟೆನ್ಷನ್ನೇ ಇಲ್ಲ. ಹಾಗಾದ್ರೆ ಇದು ರೈತರು ಧೈರ್ಯವಾಗಿ ಎಲ್ಲ ರೈತರು ಮಾಡ್ಬೋದು. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಅಣ್ಣ ಇದು? ಈಗ ನಾನು ಮಾಡ್ತಾ ಇರ್ತಕ್ಕಂಥದ್ದು 2ನೇ ಬೆಳೆ. ಇದಕ್ಕಿಂತ ಮೊದಲಿಗೆ ನಮ್ಮ ಗ್ರಾಮದ ಚಂದ್ರಶೇಖರಪ್ಪನವರು ಸುಮಾರು ಒಂದು 4-5 ಬಾರಿ ಮಾಡಿದ್ರಿದ್ನ. ಅವ್ರ ಜಮೀನು ಸಕ್ಸಸ್ ಆಗಿದ್ದಾರೆ. ಅವ್ರ ಜಮೀನು 1-1.5 ಎಕರೆ ಇತ್ತು. ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು, ಅವರು ಸಕ್ಸಸ್ ಆಗಿದ್ರು. ಕಳೆದ ಬೆಳೆಯಲ್ಲಿ ನಮಗೇನು ಇಂಟ್ರೆಸ್ಟ್ ಬಂದು ಅದನ್ನು ನೋಡಿ ಇಂಟ್ರೆಸ್ಟ್ ಬಂದು ನಾವು ಅದಕ್ಕೆ ಮಾಡಿದ್ವಿ. ಕಳೆದ ಬಾರಿ 10 ಎಕರೆ ಮಾಡಿದ್ವಿ. 10 ಎಕರೆಲಿ ನಾವು ಸಕ್ಸಸ್ ಆದ್ವಿ. ಈ ಬಾರಿ ಸಂಪೂರ್ಣ ನಲ್ಲಿರ್ತಕ್ಕಂಥ ಜಮೀನಲ್ಲಿ ಸಂಪೂರ್ಣ ಡ್ರಮ್ ಸೀಡರ್ ಪದ್ಧತಿಯನ್ನು ಮಾಡಿದ್ವಿ. ಅದಾದ ನಂತರ ನಮ್ಮ ಅಕ್ಕಪಕ್ಕದ ಜಮೀನವ್ರು ಇವತ್ತೊಂದು 8 ಎಕರೆ ಮಾಡಿದ್ದಾರೆ. ಇನ್ನೂ ಚಾನಲ್ ನೀರು ಬಂದಂಥ ತದನಂತರದಲ್ಲಿ ಸುಮಾರು ಒಂದು 50-60 ಎಕರೆ ಈ ಗುಳದಳ್ಳಿ ಪ್ರದೇಶದಲ್ಲಿ ಡ್ರಮ್ ಸೀಡರ್ ನಾಟಿ ವ್ಯವಸ್ಥೆ ಮಾಡ್ತಕ್ಕಂಥ ಬದಲಾವಣೆ ಆಗಿದೆ. ಒಳ್ಳೇದು. ಇದರಿಂದ ರೈತರಿಗೆ ಭಾಳ ಅನುಕೂಲ. ಆಮೇಲೆ ಇನ್ನೊಂದು ಅಣ್ಣ, ಹೆಂಗೆ ಅಂದರೆ ಮಾಮೂಲಿ ಏನಾಗಿ ನಾಟಿ ಮಾಡ್ತಾರೆ, ಅದಕ್ಕೂ ಈ ಡ್ರಮ್ ಸೀಡ್ಸ್ ಪದ್ಧತಿಗೆ ಇಳುವರಿಯಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆ? ಇಳುವರಿಯಲ್ಲಿ ತುಂಬ ವ್ಯತ್ಯಾಸ ಇದೆ. ಜಾಸ್ತಿ ಇದೆ ಈಲ್ಡ್ ಜಾಸ್ತಿ. ನಾರ್ಮಲ್ ಅಣ್ಣ, ಈ ಮಾಮೂಲಿ ನಾಟಿ ಮಾಡಿದಿರ ಅನ್ಕೊಂಡ್ರೆ ಅದರಲ್ಲಿ ಏನು ಇಳುವರಿ ಬರ್ತೈತಿ, ಇದರಲ್ಲಿ ಎಷ್ಟು ಬರ್ತೈತಿ? ನಾರ್ಮಲ್ ಇವತ್ತು ಲೇಬರಿಂದ ನಾಟಿ ಪದ್ಧತಿ ಮಾಡಿದಾಗ 30-35-40 ಚೀಲ ಇಳುವರಿ ಬರ್ತದೆ. ಇವತ್ತು ಈ ಡ್ರಮ್ ಸೀಡರ್ ಮುಖಾಂತರ ನಾಟಿ ಪದ್ಧತಿಯನ್ನು ಮಾಡೋದ್ರಿಂದ 45-50 ಚೀಲ ಇಳುವರಿ ಬರುವ ಸಂಭವ ಇದೆ. ಅಲ್ಲಿಗೆ 10-15 ಚೀಲ ಜಾಸ್ತಿ ಇದೆ. ಅಲ್ಲಿಗೆ ಒಳ್ಳೆ ರೇಟ್ ಬಂತಂದ್ರೆ ನಿಮಗೆ ಅದು ಇನ್ವೆಸ್ಟ್ಮೆಂಟ್ ಬಂದು ಆಯಿತು. ಸರಿ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ. ಇನ್ನೊಬ್ರು ನೀವು ಬರೋಣ, ಬರ್ರಿ. ಕೇಳಿ ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಶೇಖರಪ್ಪ ಅಂತಂದೇಳಿ. ಚಂದ್ರಶೇಖರಪ್ಪ, ಇದೇ ಗ್ರಾಮದ? ಇದೇ ಗುಳದಳ್ಳಿ ಗ್ರಾಮದವರು. ಅಣ್ಣ, ಇದು ನಿಮಗೆ ಯಾರು ಹೇಳಿದ್ರಿ, ಎಲ್ಲಿ ನೋಡಿದ್ರಿ ಈ ಡ್ರಮ್ ಸೀಡ್ಸ್ ಪದ್ಧತಿ? ಡ್ರಮ್ ಸೀಡ್ಸ್ ಪದ್ಧತಿ ನಾನು ಫೋನ್ನಾಗ ಯೂಟ್ಯೂಬ್ನಾಗ ನೋಡಿದ್ದು. ಯೂಟ್ಯೂಬಲ್ಲಿ ನೋಡಿ ನಾನು ಮಾಡಿದ್ದು. ಯೂಟ್ಯೂಬಲ್ಲಿ ನೋಡಿ ಮಾಡಿರೋದು. ಪರವಾಗಿಲ್ಲ. ಅಣ್ಣ, ಈಗ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಈಗ ನಾನು ಮಾಡ್ತಾ ಇರೋದು ಇದೆಲ್ಲ 4 ವರ್ಷ, 5ನೇ ವರ್ಷ. ಈಗ 5ನೇ ವರ್ಷದಿಂದ ನಾವು ಬೇರೆ ರೈತರೆಲ್ಲ ಪ್ರಯತ್ನ ಮಾಡ್ಬೋದು. ಅದಕ್ಕೆ ತೊಂದರೆ ಯಾವ ತೊಂದರೆ ಇಲ್ಲ. ನಾವು ಬೇರೆ ರೈತರಿಗೆ ಹೇಳ್ತಾ ಇದಾವೆ, ಯಾರು ಇಲ್ಲಿ ನಮ್ಮ ಗ್ರಾಮದಾಗ ಅದನ್ನ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಒಂದು ಹೊಸ ಆರಂಭ ಮುನ್ನುಡಿಯನ್ನು ನೀವು ಕೊಟ್ಟಿದ್ದೀರಿ. ಇದು ಮುಂದುವರಿಯಲ್ಲಿ ತೊಂದರೆ ಇಲ್ಲ. ಈಗ ಬೇರೆ ರೈತರು ಆರಾಮ್ಸೆ ಮಾಡ್ಬೋದು. ಆಮೇಲೆ ಕೆಲಸಗಾರದು ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಒಂದು ಡ್ರಮ್ ಶೀಲ್ಡ್ಗೆ ಇಬ್ರು ಇದ್ರೆ 4 ಎಕರೆ ಹೇಳ್ಕೊಂಡು ಹೋಗ್ಬೋದು. ಡ್ರಮ್ ಶೀಲ್ಡ್ 4 ಎಕರೆ ಒಂದು ಡ್ರಮ್ ಶೀಲ್ಡ್ಗೆ ಎರಡು ಇತ್ತಂದ್ರೆ 8 ಎಕರೆ ಮಾಡ್ಬೋದು. ನಾರ್ಮಲ್ ಈಗ ಲೇಬರ್ಸ್ ಕರ್ಕೊಂಡ್ ನಾಟಿ ಮಾಡ್ಬೇಕಂದ್ರೆ, ನಾರ್ಮಲ್ ಲೇಬರ್ಸ್ ಕರ್ಕೊಂಡು ನಾಟಿ ಮಾಡಕಂದ್ರೆ 15 ಜನ ಬೇಕು. 2 ಎಕರೆ ನಾಟಿ ಮಾಡಕಂದ್ರೆ 15 ಜನ ಅಂತ ಬೇಕು ಒಂದ್ ದಿನ. ಇದ್ರಲ್ಲಾದ್ರೆ 11 ಜನಕ್ಕೆ ನಿಮಗೆ ಕೊಡ್ತಕ್ಕಂಥ ಕೂಲಿ ಸೇವ್ ಆಯ್ತು. ಧೈರ್ಯವಾಗಿ ಮಾಡ್ಬೋದು. ಆಮೇಲೆ ಇದು 1 ಎಕರೆಗೆ ಟೋಟಲ್ ನಿಮಗೆ ನಾರ್ಮಲ್ ನಾಟಿ ಮಾಡೋದಕ್ಕೂ ಇದಕ್ಕೂ ಎಷ್ಟು ಖರ್ಚು ನಿಮ್ಗೆ ಉಳಿತಾಯ ಆಗ್ತೈತಿ? ಖರ್ಚು ಅದಕ್ಕೆ ಇದಕ್ಕೂ ನೋಡಿದ್ರೆ ಒಂದು 0.5% ಉಳಿತಾಯ. 0.5% ಅಂದ್ರೆ ಒಂದು 15,000 ಖರ್ಚಾಗತ್ತೆ. ಒಂದು 7-8 ಸಾವಿರದಾಗ ಇದು ಮುಗಿದೋಕತಿ. ಧೈರ್ಯ ಮಾಡ್ಬೋದು. ಸರಿ, ಧನ್ಯವಾದ. ಇರ್ಲಿ, ಕಂಟಿನ್ಯೂ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರ ನೋಡ್ರಿ, ಈ ಒಂದು ಡ್ರಮ್ ಸೀಡ್ಸ್ ಪದ್ಧತಿಯನ್ನು ಜಾರಿ ತಂದಿದ್ದಾರೆ ಗುಡದಳ್ಳಿನ ಹರಿಹರ ತಾಲೂಕು ಗುಡದಳ್ಳಿ ಗ್ರಾಮದಲ್ಲಿ. ಭಾಳ ಇದು ಒಂದು ವಿಭಿನ್ನ ಪ್ರಯತ್ನ. ಏನಪ್ಪ ಅಂತಂದರೆ, 1 ಎಕರೆ ನಾಟಿ ಮಾಡಲಿಕ್ಕೆ 10-15 ಎಕರೆ ಕೆಲಸಗಾರರು ಬೇಕು, ಸಮಯಾವಕಾಶ ಬೇಕು. ಅದೆಲ್ಲ 0 ಮೇಂಟೆನ್ಸ್. ಇನ್ಮೇಲೆ ರೈತರು ಹರಿಹರ ತಾಲೂಕಿನವರಾಗಿರ್ಬೋದು, ದಾವಣಗೆರೆ ಜಿಲ್ಲೆಯವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಡ್ರಮ್ ಸೀಡ್ಸ್ ಪದ್ಧತಿಯನ್ನು ನೀವು ಕಂಟಿನ್ಯೂ ಮಾಡ್ಬೋದು, ಮುಂದುವರಿಸ್ಬೋದು. ಇವರ ಸಂಪರ್ಕ ಸಂಖ್ಯೆಯನ್ನು ನಾನು ಈ ಮೊಬೈಲಲ್ಲಿ ಹಾಕಿರ್ತೀನಿ. ಅವ್ರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ತಗೊಳ್ರಿ. ಇವತ್ತಿನ ಕಾಲದಲ್ಲಿ ರೈತರಿಗೆ ಹಾಕಿರೋ ಬಂಡವಾಳ ಬರ್ತತೇನೋ ಯಾವ ಗ್ಯಾರಂಟಿನೂ ಇಲ್ಲ. ಆದರೂ ಕೂಡ ಪ್ರಯತ್ನ ಮಾಡ್ತಿದ್ರೆ ರೈತರು ಯಾವತ್ತೂ ಸೋಲೊಪ್ಪಿಗಳದೇ ಇಲ್ಲ. ಖಂಡಿತವಾಗಿ ಇದನ್ನ ನೀವು ಮುಂದುವರಿಸಿ. ಕ್ಯಾಮ್ರಾಮ್ಯಾನ್ ಮನೋಜ್ ಜೊತೆ ವಿಜಯಕುಮಾರ್ ಬೂದಿಯಾಳ್.